ಸ್ನೇಹಿತರೆ ನಮಸ್ಕಾರ. ನಾನು ಸುಭಾಷ್ ಮುರ್ನಾಳ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನನ್ನ ನಮಸ್ಕಾರಗಳನ್ನು ಸ್ವೀಕಾರ ಮಾಡಿರಿ ಅಂತ ವಿನಂತಿಸ್ತಾ ಇದ್ದೀನಿ. ಯಾಕಂತಂದರೆ ಏನೆಲ್ಲ ನಾನು ನನ್ನ ನಮಸ್ಕಾರ ಸ್ವೀಕಾರ ಮಾಡೋದ್ರಿಂದ ತಮಗೇನು ತೊಂದರೆ ಇಲ್ಲ. ನನ್ನ ನಮಸ್ಕಾರಗಳನ್ನು ಸ್ವೀಕಾರ ಮಾಡಿ ನನ್ನ ಈ ಇವತ್ತಿನ ಚರ್ಚೆಯನ್ನು ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಬದಲಾವಣೆ ಜಗದ ನಿಯಮ, ಬದಲಾಗುತ್ತಾ ಇರದೆ ಜಗತ್ತಿನ ನಿಯಮ. ಜಗತ್ತಿನಲ್ಲಿ ಯಾವುದೂ ಸರಿ ಇಲ್ಲ, ಎಲ್ಲನೂ ಸರಿಯಾದ. ನಾವು ಅದನ್ನು ಸರಿಪಡಿಸ್ಕೊಂಡು ಬದುಕು ಮಾಡಬೇಕು ಅಂತ ಒಬ್ಬರು ಹೇಳ್ತಾರೆ. ಒಬ್ರು ಏನು ಹೇಳ್ತಾರೆ, ಜಗತ್ತು ಸರಿನೇ ಐತ್ರಿ, ನಾವು ಸರಿ ಇಲ್ಲ. ನಾವು ಸರಿ ಆದರೆ ಜಗತ್ತು ಸರಿ ಆಗ್ತದೆ. ಅದಕ್ಕೆ ನಾವು ನಮ್ಮನ್ನು ನಾವು ತಿದ್ದುಕೊಂಡು ಬದುಕೋ ರೀತಿ ಕಲಿಬೇಕ್ರಿ. ಆಮೇಲೆ ಜಗತ್ತಿನ ಅಂಕುಡೊಂಕುಗಳನ್ನು ತಿದ್ದಕ್ಕೆ ನೀವು ಯಾರ್ರಿ, ಏನು ಮಾಡಬೇಡ. ನಿಮ್ಮಷ್ಟಕ್ಕೆ ನೀವು ಚಲೋ ಇರ್ರಿ, ಚಲೋ ಇರೋಕ್ಕೆ ಪ್ರಯತ್ನ ಪಡ್ರಿ. ನಿಮ್ಮ ಸುತ್ತಮುತ್ತಲ ಪರಿಸರ ಚೆನ್ನಾಗಿಡಕ್ಕೆ ನೋಡ್ಕೊರಿ, ವಾತಾವರಣ ಚೆನ್ನಾಗಿಡಕ್ಕೆ ನೋಡ್ಕೊಳ್ರಿ, ಉತ್ತಮವಾದ ಗೆಳೆಯರನ್ನ ಮಾಡ್ಕೊರಿ, ಉತ್ತಮವಾದ ಹವ್ಯಾಸಗಳನ್ನು ಇಟ್ಕೊಳ್ರಿ. ಅಂದ್ರೆ ನೀವು ಅಷ್ಟು ಚಂದ ಇದ್ದರೆ ಸಾಕ್ರಿ, ನಿಮ್ಮ ಸುತ್ತಮುತ್ತಲೂ ಒಂದಿಷ್ಟು ಜನ ಸುತ್ತಮುತ್ತ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ. ಇನ್ನೊಂದು ಜನ ಹೇಳ್ತಾರೆ, ಇಲ್ಲರಿ ನೀವು ಬೇಕಾದಷ್ಟು ಚಲೋ ಇರ್ರಿ, ಜನ ನಿಮ್ಮನ್ನು ಚಲೋ ಇರೋಕೆ ಬಿಡಂಗಿಲ್ಲ ರೀ, ತಾವು ಚಲೋ ಇರೋಂಗಿಲ್ಲ. ಅದಕ್ಕೆ ಇದಕ್ಕೆ ಏನೈತಲ್ಲ ರೀ, ಜಗತ್ತು ಹಿಂಗೆ ಇರೋದ್ರಿ. ನಾವು ಚೆನ್ನಾಗಿರ್ಬೇಕಂತಂದ್ರೆ ಅದನ್ನು ಅವರು ಚೆನ್ನಾಗಿರ್ತಾರೆ ಅಂತೇಳಿ ಅಂದ್ಕೊಳ್ಳೋದು ಸುಳ್ಳು. ಆದರೆ ನಾವು ಚೆನ್ನಾಗಿರೋದು ಮಾತ್ರ ಸತ್ಯ. ಹಂಗೆ ಅಂತೇಳಿ ಅಂತಾರೆ. ಕೆಲವು ಜನ ಕುಹಕಿಗಳಿರ್ತಾರೆ, ಹಾಸ್ಯ ಮಾಡ್ತಿರ್ತಾರೆ. ಕೆಲವೊಬ್ಬರಿಗೆ ಅದರಿಂದ ಏನೂ ಪ್ರಾಫಿಟ್ ಇರೋಂಗಿಲ್ಲ ಅವ್ರಿಗೆ, ಆದರೂ ಕೂಡ ಅವ್ರು ಏನು ಮಾಡ್ತಿರ್ತಾರೆ, ಹಾಸ್ಯ ಮಾಡ್ತಿರ್ತಾರೆ. ಇನ್ನೊಬ್ಬರು ನೋಡಿ ಅಪಹಾಸ್ಯ ಮಾಡೋದು. ಅವ್ರು ಬೇಕಾದಷ್ಟು ಚಲೋ ಇರಲಿ ಕೆಟ್ಟಿರಲಿ, ಇವ್ರದ್ದೊಂದು ಚಟ ಅದು. ಅವ್ರನ್ನ ಹಂಗಿಸಿ ಮಾತಾಡೋದು, ಅಸಹ್ಯವಾಗಿ ಮಾತಾಡ್ಕೊಳ್ಳೋದು ಹಿಂದೆ ಮುಂದೆ. ಅವರು ಬಲಿಷ್ಠ ಇದ್ರಪ್ಪ ಅಂತಂದರೆ ಮುಂದೆ ಬಂದಾಗಿನ ಭಾಳ ಸೌಮ್ಯತೆಯಿಂದ ಮಾತಾಡೋದು, ಪ್ರೀತಿಯಿಂದ ಮಾತಾಡೋದು. ಅವು ಹೋದಾಗಿನ ಕೆಟ್ಟದಾಗಿ ಆಡ್ಕೊಳ್ಳೋದು. ಇಂಥ ಜನಗಳ ಮಧ್ಯೆ ನಾವು ಇವತ್ತಲ್ಲ, ಯಾವ ಕಾಲದಿಂದನೂ ಅದಾರ. ಅವರು ರಾಮಾಯಣ ಕಾಲದಾಗಿದ್ದರು, ಮಹಾಭಾರತದ ಕಾಲದಾಗಿದ್ದರು, ವೇದದ ಕಾಲದಾಗಿದ್ದರು, ಇತಿಹಾಸದಾಗಿದ್ದರು, ಪುರಾಣದಾಗಿದ್ದರು, ಎಲ್ಲ ಕಡೆ ಇದ್ದರು. ಈಗ ಹೋದರೆ ನಾವು ಓದೀವಿ, ನಾವು ಅವಾಗಿದ್ದೀವಿ, ನಾವು ಈಗೂ ಓದೀವಿ. ನಾವು ಹಿಂಗೆ ತಿಳ್ಕೊಂಡು ಕೇಶಿಂದ ಅದನ್ನು ಬದಲಾವಣೆ ಆಗೋದೇ ಇಲ್ಲ ಅಂತ ಅನ್ನಂಗೂ ಇಲ್ಲ. ಆದರೆ ಬದಲಾವಣೆ ನಮ್ಮ ಕಡೆಯಿಂದ ಮಾಡೋಕ್ಕಾಗಲಿಲ್ಲಪ್ಪ ಅಂತ ಕೊರಗೋದು ಬೇಡ. ಇದ್ದದ್ದನ್ನು ಇದ್ದಂಗೆ ಸ್ವೀಕಾರ ಮಾಡಿ ಜೀವನ ಮಾಡೋದೇ ಒಂದು ಸಾರ್ಥಕ ಬದುಕಿನ ಒಂದು ಅರ್ಥ ಅಂತೇಳಿಸಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹೀಗೆ ಒಂದಿಷ್ಟು ಕುಹಕಿಗಳು ಕೆಟ್ಟದ್ದು ಮಾಡ್ಬೇಕಂತ ನೋಡ್ತಿರ್ತಾರೆ ಒಂದಿಷ್ಟು ಜನಗೆ. ಅದು ಕೆಟ್ಟದ್ದು ಮಾಡೋಕ್ಕೆ ಹೋಗಿ ಒಳ್ಳೆಯದಾಗಿರ್ತೈತಿ, ಒಮ್ಮೊಮ್ಮೆ ಕೆಟ್ಟ ಮಾಡಿದಾಗ ಕೆಟ್ಟನೂ ಆಕ್ಕೈತಿ. ಭಾಳ ಸಲ ಕೆಟ್ಟ ಜನಗಳು ಕೆಟ್ಟದನ್ನು ಮಾಡಿದಾಗ ಒಳ್ಳೇದಾಕತ್ತಂತೇಳಿ ನಿರೀಕ್ಷೆ ಮಾಡೋದು ಬೇಡ. ಆದರೂ ಒಂದೊಂದು ಸಲ ಭಗವಂತ ಒಳ್ಳೇದು ಮಾಡ್ತಾನೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಗಳನ್ನು ಹೇಳ್ತೀನಿ ತಮಗೆ. ಒಂದೂರಿನಲ್ಲಿ ಒಬ್ಬರು ಒಳ್ಳೆಯ ಶಿಕ್ಷಕರಿದ್ದರು. ಅವರು ವಯಸ್ಸಿನಲ್ಲಿ ಒಂದು 45-50 ವರ್ಷದ ಶಿಕ್ಷಕ ಇದ್ದರು. ಎಲ್ಲ ಜನಗಳಿಗೆ ಭಾಳಷ್ಟು ಬೇಕಾಗಿದ್ದರು. ಹುಡುಗರಿಗೆಲ್ಲ ತುಂಬ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು. ಖುಷಿಯಿಂದ ಹುಡುಗರೆಲ್ಲ ಅವ್ರನ್ನ ಪ್ರೀತಿಯಿಂದ ಹೊಗಳ್ತಿದ್ರು. ಸರ್ ಅಂದ್ರೆ ನೋಡ್ರಿ ಸರ್ ಅಂತಾರೆ ನಾವು ಅಂತೇಳಿ ಊರನ್ನ ಹಿರಿಯರು ಹೇಳ್ತಿದ್ರು, ಸರ್ ಬಂದ್ರೆ ನೋಡ್ರಿ ಅಲ್ಲೇ ಅಂತ ಎಷ್ಟೊಂದು. ಅವ್ರು ಯಾರ ಕಡೆಯಿಂದ ಏನೂ ನಿರೀಕ್ಷೆ ಮಾಡ್ತಿದ್ದಿಲ್ಲ. ಅವ್ರೇನು ಹೊಗಳ್ತಾರೋ ತೆಗಳ್ತಾರೋ ಯಾವುದಕ್ಕೂ ಅವ್ರು ತಲೆ ಕೆಡ್ಸ್ಕೊತಿದ್ದಿಲ್ಲ. ಅವ್ರು ಸುಮ್ಮನೆ ತಮ್ಮ ಕೆಲಸ ಏನು, ಮಕ್ಳಿಗೆ ಪಾಠ ಹೇಳೋದು. ಯಾರು ಸರ್ ನೀವು ಎಷ್ಟು ಚಲೋ ಅದಿರಲ್ರಿ ಅಂತಂದಾಗ ಹೌದು ಮುಗುಳ್ನಾಗೆ ಏನಾಗ್ತಾರೆ, ಹೌಸತಿ ಕಂತಿದ್ದಿಲ್ಲ ಅವರು. ಅಂಥ ಒಂದು ಸರಳ ಜೀವನ ವ್ಯಕ್ತಿ ಯಾವ ಹುಡುಗರಿಗೆ ಎಲ್ಲ ಹೆಚ್ಚಿಗೆ ನಸಿಕ್ನಾಗ 5 ಗಂಟೆಗೆ ಕರೆಸಿ ಟ್ಯೂಷನ್ ಹೇಳ್ತಿದ್ರು. ಯಾರ ಕಡೆಯೂ ₹1 ಎಕ್ಸ್ಪೆಕ್ಟ್ ಮಾಡ್ತಿದ್ದಿಲ್ಲ. ಯಾರೋ ಪ್ರೀತಿಯಿಂದ ಒಂದು ಸ್ವಲ್ಪ ಹಾಲು ತಂದು ಕೊಡೋರು, ಯಾರು ಸ್ವಲ್ಪ ಮೊಸರು ತಂದು ಕೊಡೋರು. ಅವರು ಅದನ್ನು ತೃಪ್ತಿಯಿಂದ ತೊಗೊಳೋರು. ಆದರೂ ಬ್ಯಾಡ ಅಂತ ಹೇಳ್ತಿದ್ರು. ಅವ್ರು ನೋಡಪ್ಪ, ನಾನು ಹಾಲಿಗಾಗಿ ಮೊಸರಿಗಾಗಿ ಟ್ಯೂಷನ್ ಹೇಳ್ತೀನಂತೆ ನಿಮ್ಮಪ್ಪ ನಿಮ್ಮವ್ವ ಬೇಸರ ಮಾಡ್ಕೋಬೋದು, ಅದಕ್ಕೆ ದಯವಿಟ್ಟು ಅದನ್ನು ತರಬೇಡ್ರಿ, ನೀವು ಸುಮ್ಮನೆ ಹಾಗೆ ಬಂದರೆ ಸಾಕು. ನನಗೆ ಒಂದು ಸಂತೋಷ ಏನಪ್ಪ ಅಂದರೆ, ನೀವು ವಿದ್ಯಾವಂತರಾಗಿ ಸುಸಂಸ್ಕೃತರಾಗಿ ಸಂಸ್ಕಾರವಂತರಾಗಿ ಸೊಸೈಟಿಗೆ ಒಂದು ಕೊಡುಗೆ ಆಗಲಿ ಅನ್ನೋದು ಒಂದೇ ನನ್ನ ಆಸೆ. ಅವ್ರು ಆಗ್ತಿರೋ ಬಿಡ್ತಿರೋ ನನಗೂ ಗೊತ್ತಿಲ್ಲ. ಆದರೂ ನಾನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಆಗದೇ ಇದ್ದರೂ ನಾನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಆಗ್ತೀರಿ ಅನ್ನೋ ಭರವಸೆಯೊಂದಿಗೆ, ಆಗಲಿ ಅನ್ನೋ ಒಂದು ಆಸೆಯೊಂದಿಗೆ ನಾನು ಹೇಳ್ತಾ ಇರ್ತೀನಿ ಅಂತ ಹೇಳ್ತಾಯಿರ್ತಾರೆ. ಅಂಥ ಒಂದು ವ್ಯಕ್ತಿಗಳು ಒಂದು ಸಲ ಮುಂಜಾನೆದ್ದು ವಾಕಿಂಗ್ ಹೋಗ್ತಿರ್ತಾರೆ. ವಾಕಿಂಗ್ ಹೋಗೋ ಹೊತ್ನಾಗೆ ಅಲ್ಲಿ ಒಂದು ಸಣ್ಣ ಬಾವಿ ಇರ್ತೈತಿ. ಬಾವಿಯ ಸುತ್ತಮುತ್ತ ಎಲ್ಲ ಜನ ಸೇರಿರ್ತಾರೆ. ಯಾಕೆ ಜನ ಸೇರಿದ್ರು ಅಂತ ಹೇಳ್ಕೊಂಡು, ಯಾಕೆ ಮುಂಜಾನೆ ಯಾರು ಬಾವಿಯಾಗ ಬಿದ್ದರೆ ಏನು ಅಂತೇಳಿ ಹತ್ರ ಹೋಗಿ ನೋಡ್ತಾರೆ. ಅವ್ರಿಗೆ ಭಾಳ ಜನ ಇರ್ತಾರಲ್ಲ, ಭಾಳ ಜನ ಇದ್ದಾಗ ಏನಾಗ್ತೈತಿ, ಇವ್ರಿಗೆ ನೋಡೋಕ್ಕಾಗಲ್ಲ. ಏನಾಗೈತಿ ಯಾರಿಗೂ ಕೇಳಿದ್ರೆ ಯಾರೂ ಹೇಳೋದಿಲ್ಲ, ಎಲ್ಲ ಹನಿಕೆ ಹಾಕಿ ನೋಡ್ತಿರ್ತಾರೆ. ಎಲ್ಲರೂ ಹೂವೇ ನೋಡ ಅಂತಿರ್ತಾರೆ. ಬಾವ್ಯಾಗ ಒಂದು ಹುಡುಗ ಬಿದ್ದಿರ್ತೈತಿ ರೀ, ಒಂದು 5 ವರ್ಷದ ಮಗು ಬಾವ್ಯಾಗ ಬಿದ್ದಿರ್ತೈತಿ ಆಟ ಆಡ್ಕೊತ ಹೋಗಿ ಮುಂಚೆನೇ. ಅದು ಚೀರಾಡ್ತಿರ್ತೈತಿ, ಕೈ ಬಡದು
ಚೀರ್ತಿರ್ತೈತಿ, ಕೇಳ್ತಿರ್ತೈತಿ, ಆದ್ರೆ ಮುಳುಗಿರಂಗಿಲ್ಲ. ಅದಕ್ಕೂ ಹುಡುಗಿಗೆ ಈಸು ಬರ್ತಿರಂಗಿಲ್ಲ. 5 ವರ್ಷ ಹುಡುಗಿಗೆ ಏನು ಈಸು ಬರ್ತೈತಿ, ಆದರೂ ಕೂಡ ಅದು ಕೈ ಬೆಳೆದು ಚೀರ್ತಿರ್ತೈತಿ. ಉಳ್ದೋರೆಲ್ಲ ನಿಂತು ನೋಡ್ತಿರ್ತಾರೆ. ಇವ್ರಂತಾರೆ, ಇಷ್ಟು ಮಂದಿ ನೋಡಾಕತ್ತೀರಿ, ಯಾರೋ ಒಬ್ಬರು ಈಸು ಬಂದವರು ಜಿಗಿದ ಕೇಶಿಂದ ಅದನ್ನು ಹುಡುಕ್ರಿ, ಎತ್ಕೊಂಬರ್ರಿ ತಳಗೆ ಅಂತಂತಾರೆ. ಒಬ್ಬ ಅಂತಾನೆ, ಅಲ್ರಿ ಅಷ್ಟು ಬಾವಿ ತಳಗೈತಿ ಅಂತ ನಾವು ಬಿದ್ದರೆ ಮ್ಯಾಗ ಬರೋಕೆ ಏನು ಹಿಡ್ಯಾಕಿಲ್ಲ, ಏನಿಲ್ಲ, ಬಿದ್ದರೆ ನಾವು ಅದ್ರ ಜೊತೆ ಹೋಗೋದಾಕೈತಿ, ನಾವಲ್ರಿ ನೀವಲ್ರಿ ಅಂತಾರೆ. ನೀವೇ ಜಿಗಿರಿಲ್ಲ ಅಂತ ಒಬ್ಬ ಅಂತಾನೆ. ಇವ್ರಿಗೆ ನನಗೆ ಈಸು ಬರೋಂಗಿಲ್ಲ ಅಂತ ಅಣ್ಣೂರಟ್ಲೇನ ಯಾವ ಹೇಳಿದ್ನಲ್ಲ, ಇವ್ರು ನುಗ್ಗಿಸ್ಬಿಡ್ತಾನೆ ಬಾವ್ಯಾಗ. ಇವ್ರು ನುಗ್ಸಿಗಳನ್ನ ಅವು ಧಗ್ ಅಂತ ಬಾಯಾಗ ಬಿದ್ದುಬಿಡ್ತಾರೆ. ಎಲ್ಲರೂ ಅಂತಾರೆ, ಏ ಮಾಸ್ತರ್ ಇವ್ನು ನುಗ್ಸಿದ್ದು ಯಾರೂ ನೋಡ್ರಂಗಿಲ್ಲ ರೀ ಮಾಸ್ತರ್ ಅಂತಾನೆ. ಇವು ಮಂದಿ ಅಂತಾರೆ, ನೋಡ್ರಿ ಮಾಸ್ತರ್ ಎಷ್ಟು ಚಲೋ ಅದಾರೆ, ಬಾವ್ಯಾಗ ಬಿದ್ದರು ಆ ಹುಡುಗನ ತೊಗೊಂಬರ್ತಾರ ಅಂತಂದ್ರಾಗ ಇವರು ಬಾವಿ ಆಳ ಇರಲಿಲ್ಲ, ನೀರು ಮುಳುಗುವಂಗೇನು ಇರಲಿಲ್ಲ, ಅದು ನೀರು ಕಡಿಮೆ ಇತ್ತು. ಇವ್ರು ಕುತ್ತಿಗೆ ಮಠ ಬರ್ತಾಯಿತ್ತು ಅಷ್ಟೇ, ಈ ಮಾಸ್ತರ್ ಕುತ್ತಿಗೆ ಬರುವಷ್ಟೇ ನೀರಿತ್ತು. ಅವರು ಬಿದ್ದಿದ್ರು, ಹೇಳಕತ್ತಿದ್ರು, ಎಲ್ಲರೂ ನೋಡಕತ್ತಿರಲ್ಲೋ, ನಮ್ಮ ಮ್ಯಾಗ ಬರೋಕೆ ಏನೂ ಇಲ್ಲ, ಒಂದು ಹಗ್ಗಾಗಾರ ತಂದು ಒಗಿರೋ, ಬರೀ ನಿಂತು ನೋಡಕತ್ತಿರಲ್ಲ, ಮಗುನೂ ಕಾಪಾಡ್ದಂಗೆ ಆಗತ್ತೆ, ನಾನು ಕಾಪಾಡಂಗೆ ಬಿಟ್ಟರೆ ಇಬ್ಬರು ಕೂಡ ಸತ್ತು ಹೋಗ್ಬಿಡ್ತೀವಿ, ಇಲ್ಲ ಊರಿಗೆ ನೀರು ಕುಡಿಯೋಕೆ, ಸಿಹಿ ನೀರಿನ ಬಾವಿ ಇದೊಂದು ಇಲ್ಲ ಅಂತಂದಾಗಿನ ಎಲ್ಲರೂ ಹಗ್ಗ ಹುಡ್ಕಾಡ ಅಂತ ಹಾಕ್ತಿದ್ರು. ಅವಾಗ ಅಲ್ಲೊಬ್ಬ ಅಜ್ಜ ಇದ್ದೆ, ಈ ಹೋಗ್ರಿ ಪಾಪ ಅವ ಬಿದ್ದಾನ ಬಾವಿಗೆ, ನೀವು ಹಗ್ಗ ತರ್ತೀರಂತೇನು ಬಿದ್ದಿಲ್ಲವ, ಆ ಕ್ಷಣಕ್ಕೆ ಆ ಮಗುನ ಉಳಿಸ್ಬೇಕನ್ನೋ ಒಂದೇ ಒಂದು ಕಾರಣಕ್ಕಾಗಿ ಆ ಬಾವ್ಯಾಗ ಜಿಗ್ದಾನ. ಅದಕ್ಕೆ ಪಟ್ನ ಹೋಗ್ರಿ ಹಗ್ಗ ತೊಗೊಂಬರ್ರಿ, ಅದು ಮುಳುಗಿದ್ರೆ ಏನು ಮಾಡ್ತೀರಿ ಅಂತಂದು. ಒಬ್ಬದೇ ನೀರು ಭಾಳಿಲ್ಲ, ನಿಂತು ಮಾತಾಡಕತ್ತಾರ ಅವ್ರು ಅಂತಂದ. ನಿಂತು ಮಾತಾಡಕತ್ತೀರಿ ಏನತ್ತಪ್ಪ, ಬಾವಿ ಆಳೈತಿ, ಆಳದಾಗ ಉಸಿರಾಟಕ್ಕೆ ತೊಂದರೆ ಆಗ್ತೈತಿ, ಮಗು ಗಾಬರಿ ಆಗ್ತೈತಿ, ಇವರು ಗಾಬರಿ ಆಗಿ ಅಕಸ್ಮಾತ್ ಅಲ್ಲೇ ಜೀವಾಗಿ ಬಿಟ್ಗಿಟ್ಟಾರು, ಬೇಡ ಒಳ್ಳೇದು ಮಾಡೋಣ, ತೊಗೊಂಬರ್ರಿ ಹಗ್ಗ ತೊಗೊಂಬರ್ರಿ. ಅಷ್ಟೊಂದೊತ್ತಲೆ ಅರ್ಧ ತಾಸು ಹೋಗ್ತೈತಿ. ಅರ್ಧ ತಾಸು ಒಳಗೆ ಹಗ್ಗ ತೊಗೊಂಬರ್ತಾರೆ, ಹಗ್ಗ ಎಳಿಬಿಡ್ತಾರೆ. ಹಗ್ಗ ಎಳಿಬಿಟ್ಟುಗಳಿಗ್ನ ಅವರು ಅದನ್ನ ಹಿಡ್ಕೋತಾರೆ, ಎಲ್ಲರೂ ಕೂಡಿ ಜಗ್ತಾರೆ. ಒಗ್ಗಟ್ಟೆ ಬಲ ಅಂತಾರಲ್ಲ, ಹಂಗೆ ಅಷ್ಟು ಕೂಡ ಒಗ್ಗಟ್ಟಿನಿಂದ ಹಗ್ಗ ಹಿಡಿದು ಜಗ್ತಿರ್ತಾರೆ. ಜಗ್ಗಿದಾಗ ಮಗು ಮತ್ತು ಆ ಮಾಸ್ತರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದ್ರಾಗ್ನ ಏನಾಗ್ತೈತಿ, ಖುಷಿ ಆಕೈತಿ ಊರನ್ನವ್ರಿಗೆಲ್ಲ. ಮಾಸ್ತರನ್ನ ಹೆಗಲ ಮ್ಯಾಗ ಹೊತ್ಕೋತಾರೆ. ಮಾಸ್ತರ್ ಹೆಗಲ ಮ್ಯಾಗ ಹೊತ್ಕೊಂಡು, ಏ ಮಾಸ್ತರ್ಗೆ ಜಯವಾಗಲಿ, ಮಾಸ್ತರ್ಗೆ ಜಯವಾಗಲಿ, ಮಾಸ್ತರ್ಗೆ ಜಯವಾಗಲಿ, ಮಾಸ್ತರ್ಗೆ ಜಯವಾಗಲಿ, ಮಾಸ್ತರ್ಗೆ ಜಯವಾಗಲಿ, ಮಾಸ್ತರ್ಗೆ ಜಯವಾಗಲಿ. ಯಾಕಂತಂತಂದರೆ ತನ್ನ ಜೀವದ ಹಂಗೆ ತೋರೋದು, ಯಾರ ಒಂದು ಹಗ್ಗ ಸಹಾಯನೂ ಇಲ್ದೇನೆ ಮಗುನ ಕಾಪಾಡ್ಕೋಬೇಕು, ಹೆಂಗೆ ಅಲ್ಲಿಂದ ಹತ್ತಕ್ಕೆ ಬರ್ತೈತೆ ಇಲ್ಲ ಅಂತ ಏನೂ ಒಂದು ವಿಚಾರ ಮಾಡ್ಲಾರ್ದೆ ಜಿಗಿದು ಮಗುನ ಕಾಪಾಡ್ಯಾರ ಅಂತಂದು ಅವ್ರನ್ನ ಹೆಗಲ ಮ್ಯಾಗ ಹೊತ್ಕೊಂಡು ಊರು ತುಂಬ ಮೆರವಣಿಗೆ ಮಾಡ್ತಿರ್ತಾರೆ. ಮಾಸ್ತರ್ಗೆ ಮಾತ್ರ ಭಯಂಕರ ಸಿಟ್ಟು ಬಂದಿರ್ತೈತಿ. ಆ ಕಡೆ ಎಲ್ಲ ಕಣ್ಬಿಟ್ಟು ಕೆಟ್ಟ ಗಂಡ್ಲೆ ನೋಡ್ತಿರ್ತಾನೆ. ಅವಾಗ ಕೆಟ್ಟ ಗಂಡ್ಲೆ ನೋಡೋದು ನೋಡಿ ಊರನ್ನ ಮಂದಿ ಅಂತಾರೆ, ಮಾಸ್ತರ್ ಗಾಬ್ರಿಗೆ ನೋಡು, ಕಣ್ಣು ಹೆಂಗೆ ನೋಡಕತ್ತಾನ, ಮಾಸ್ತರ್ಗೆ ಏನರ ಆತನ ನೋಡ್ರಿ ಅಂತಂತಾರೆ. ಅದಕ್ಕೆ ಒಬ್ಬ ಕೇಳ್ತಾನೆ, ಸರ್ ಏನರ ಆರಾಮಿಗೆ ತ್ರಾಸಾಗೈತೇನು ರೀ, ಯಾಕೆ ಕೆಟ್ಟೊಂದು ಕೆಟ್ಟ ಗಂಡ್ಲೆ ನೋಡಕತ್ತಿರಲ್ರಿ, ಹುಡುಗನ ತಂದಿರಿ ಮ್ಯಾಗಿಂದ ಒಳ್ಳೇದಾತು, ಅಷ್ಟು ಈಗ ನೀವು ಯಾವ ಧೈರ್ಯದ ಮ್ಯಾಗ ತಳಗೆ ನುಗ್ಗಿದ್ರಿ ಸರ, ಅಲ್ಲಿ ತಳಗೆ ಅಂತ ಬಾವಿ ನೀವು ಭಾಳ ದಿವಸದಿಂದ ಇಲ್ಲೇ ಅದೀರಿ ನೋಡಿರಿ, ಆ ಬಾವ್ಯಾಗ ನೀರು ಕಮ್ಮಿ ಆಯಿತೋ ಹೆಚ್ಚಾಯ್ತೋ ಗೊತ್ತಿಲ್ಲ, ನಿಮಗೂ ಈಸು ಬರೋಂಗಿಲ್ಲ, ಆಮೇಲೆ ಅಲ್ಲಿಂದ ಯಾರು ಮ್ಯಾಗ ಹತ್ತಕ್ಕೂ ಬರೋಂಗಿಲ್ಲ, ನಿಮಗೆ ಯಾರು ಮ್ಯಾಗ ತೊಗೊತಾರ ಅಂತೂ ಆಸೆನೂ ಇಲ್ಲ, ಎಷ್ಟೋ ಧೈರ್ಯ ಸರ್ ನಿಮ್ಮದು, ಒಳಗೆ ಬಾವ್ಯಾಗ ನುಗ್ಗಿಬಿಟ್ರಲ್ಲ ಮಗುನ ಕಾಪಾಡೋಕೆ, ಗ್ರೇಟ್ ಸರ್ ನೀವು ಅಂತಾರೆ. ಅದಕ್ಕೆ ಅವ ಅಂತಾನೆ, ಅಲ್ಲಪ್ಪ ನಾನು ಬಾವ್ಯಾಗ ಬಿದ್ದಿಲ್ಲ, ಯಾರೋ ಒಬ್ಬ ನುಗ್ಸಿ ಬಿಟ್ಟ ನನ್ನ, ಅದಕ್ಕೆ ಬಾವ್ಯಾಗ ಬಿದ್ದೆ. ಒಂದಿಷ್ಟು ಜನ ಕೆಟ್ಟ ಮಂದಿ ಇರ್ತಾರೆ ರೀ ಬಾವ್ಯಾಗ, ಅವ್ರು ನುಗ್ಸಿರ್ತಾರೆ, ಆ್ಯಕ್ಚುಲಿ ಅವ್ರು ಬೀಳ್ಬೇಕಂತ ಬಿದ್ದಿರಲಿಲ್ಲ, ಅವ್ರಿಗೂ ಒಳ್ಳೆ ವಿಚಾರ ಇರ್ತೈತಿ, ಆದ್ರೆ ತಕ್ಷಣಕ್ಕೆ ಅವ್ರು ಬಿದ್ದಿದ್ದಲ್ಲ, ಯಾವೊಬ್ಬ ಕೆಟ್ಟ ಮನುಷ್ಯನ ಹುಡುಗ ಇವ್ರನ್ನ ನುಗ್ಗಿಸ್ಬಿಟ್ಟಿರ್ತಾನೆ, ಭಾಳ ಕೇಳಕತ್ತಾರೆ, ಮಾಸ್ತರ್ ಮೇಲೆ ಸೀಟ್ ಇರ್ತೈತಿ, ನುಗ್ಗಿಸ್ಬಿಡೋನು ಅಂದ್ರೆ ಅವರು ಇದಾಗತ್ತೆ ಅಂತ ಅವ್ರು ಕೆಟ್ಕೊಂಡ್ಲೆ ನೋಡ್ತಾನೆ. ನಾನು ನುಗ್ಗಿಸ್ತಾವ ಯಾರು ಹುಡುಕಾಡಕತ್ತೀನಪ್ಪ, ಅವ್ರು ಸಿಗೋಲ್ಲ ಅಂತಂತಂದ್ರೆ. ಅದಕ್ಕೆ ಹಿಂಗೆ ಜಗತ್ತಿನಲ್ಲಿ ಗೆಳೆಯರೆ, ಇದು ಏನು ಭಾಳಷ್ಟು ಕುಹೇಕಗಳನ್ನು ಇರ್ತಾರೆ. ಅವರು ದುಷ್ಟ ವ್ಯಕ್ತಿ, ಆ ಹುಡುಗ, ದುಷ್ಟ ಮನಸ್ಸಿನ ಹುಡುಗ, ಅವಾಗೇನು ಪ್ರಾಫಿಟ್ ಆಗಲಿಲ್ಲ ಇದರಿಂದ. ಆದರೆ ಅವಾಗ ಕುಹಕ ಬುದ್ಧಿಯಿಂದ ಅವೇನು ಮಾಡಿದೆ, ಆ ಮಾಸ್ತರ್ ತಳಗೆ ನುಗ್ಸಿದ. ಮಾಸ್ತರ್ಗೆ ಈಸು ಬರೋಂಗಿಲ್ಲ, ಅವ ಮಾಸ್ತರ್ ತಳಗೆ ಬಿದ್ದ. ಆಮೇಲೆ ಸಂದರ್ಭ ಏನಾಯ್ತು, ಎಲ್ಲರೂ ಕೂಡ ಹಗ್ಗ ತಂದರು, ಅವ್ನ ಮ್ಯಾಗ ಎತ್ತಿದ್ರು. ಪುಣ್ಯಕ್ಕೆ ಬಾವ್ಯಾಗ ನೀರು ಇದ್ದಿದ್ದಿಲ್ಲ, ಕಲ್ಲು ಇದ್ದಿದ್ದಿಲ್ಲ, ಮಾಸ್ತರ್ಗೂ ಪೆಟ್ಟು ಹತ್ತಲಿಲ್ಲ, ಹುಡುಗಿಗೂ ಪೆಟ್ಟು ಹತ್ತಿರಲಿಲ್ಲ. ಇದು ಒಮ್ಮೊಮ್ಮೆ ಆಕಸ್ಮಿಕವಾದ ನಡೆಯುವಂಥ ಘಟನೆಗಳು. ಆಮೇಲೆ ನಾನು ಹೇಳೋದು ಇಷ್ಟೇ, ಒಮ್ಮೊಮ್ಮೆ ದುಷ್ಟರು ಎಷ್ಟೇ ದುಷ್ಟತನ ಮಾಡಿದರೂ ಕೂಡ ಒಮ್ಮೊಮ್ಮೆ ಭಗವಂತ ಬಂದು ಎಲ್ಲ ಒಂದು ಸರಿ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಲೈವ್ ಎಕ್ಸಾಂಪಲ್ಸ್. ಇದು ನಡೆದ ಘಟನೆ ಗೆಳೆಯರು, ಇದೇನು ಸುಳ್ಳಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಈ ಕುಹಕಗಳೇನು ಇರ್ತಾರಲ್ಲ, ಈ ಕುಹಕ ಬುದ್ಧಿನ ಬಿಟ್ಟರೆ ಒಳ್ಳೆಯದು ಅಂತ ನಾನು ಕುಹಕ ಬುದ್ಧಿ ಇರುವಂಥ ಸ್ನೇಹಿತರಿಗೆ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಗೆಳೆಯರೇ.